ಗಿಡ ಬಂದು 1 ವರ್ಷದ ಗಿಡ, ತುಂಬ ಚೆನ್ನಾಗಿದ್ದಿದ್ದು ಗಿಡ ಇದು. ಬಟ್ ಆದರೆ ನೋಡಿ ಇವಾಗ ಈ ಗಿಡದಲ್ಲಿ ನಿಮಗೆ ಕಾಣ್ತದೆ ಅನಿಸುತ್ತೆ, ಸುಳಿ ಒಣಗಿದೆ. ಸುಳಿ ಅಷ್ಟೇ ಅಲ್ಲ, ಸುಳಿ ಪಕ್ಕದಲ್ಲಿರೋ ಗರಿಗಳು ಒಣಗಿದ್ದಾವೆ, ಮತ್ತು ಹೊಸ್ದಾಗಿ ಬಂದಿರೋ ಸುಳಿನೂ ನೋಡಿ ಒಣಗಿದೆ. ನಿಮಗೆ ಕಾಣ್ತಿದೆಯಲ್ಲ ನೋಡಿ, ಇಲ್ಲಿ ಇದು ಹೊಸ್ದಾಗಿ ಬಂದಿರೋ ಸುಳಿ, ಇದು ಒಣಗಿದೆ. ಇದಕ್ಕೆ ಕಾರಣ ಸಿಂಪಲ್ ಕಾರಣ, ರೈನೋಸರಸ್ ಬೀಟಲ್. ರೈನೋಸರಸ್ ಬೀಟಲ್ ಬಗ್ಗೆ ನಿಮ್ಗಳಿಗೆ ಗೊತ್ತಿದೆಯೋ ಈಗ ಗೊತ್ತಿಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಮೊನ್ನೆ ನೋಡಿದಾಗ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದೆ, ಈ ಥರ ಆಗಿದ್ದೆಲ್ಲ ಏನಕ್ಕಾಗಿದೆ ಅಂತ. ಬಟ್ ರೈನೋಸರಸ್ ಬೀಟಲ್ ಬಗ್ಗೆ ಅಂತಲೇ ಇದೆ, ಬಟ್ ಯಾರು ಕನ್ನಡದಲ್ಲಿ ಅಷ್ಟು ಕ್ಲಿಯರಾಗಿ ವೀಡಿಯೋಗಳು ಮಾಡಿಲ್ಲ. ಇದ್ರ ಬಗ್ಗೆ ಕ್ಲಿಯರಾಗಿದೆ, ಸಿಂಪಲಾಗಿ ವೀಡಿಯೋಗಳು ಮಾಡಿಲ್ಲ, ಏನಕ್ಕೆ ಈ ಥರ ಆಗುತ್ತೆ ಅಂತ. ಇದು ನಾನು ನಮ್ಮ ತೋಟದಲ್ಲಾಗಿರೋದ್ರಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಏನಕ್ಕಾಗಿದೆ ಅಂತ ನಾನು ಚೆಕ್ ಮಾಡಿದಾಗ ನನಗೂ ಗೊತ್ತಾಗಿದೆ ಏನಂದರೆ, ಇಷ್ಟು ವರ್ಷ ನಾವು ಕುರಿ ಗೊಬ್ಬರ ಹೊಡಿತಿದ್ವಿ ನಮ್ಮ ತೋಟಕ್ಕೆ. ಬಟ್ ಈ ಸರಿ ದನದ ಗೊಬ್ಬರ ಹೊಡೆದಿರೋದ್ರಿಂದ ನೋಡಿ ಈ ರೀತಿ ಸುಳಿ ಕಡ್ದಿರೋದು. ರೈನೋಸರಸ್ ಬೀಟಲ್ ಬಂದು ಆ ದನದ ಗೊಬ್ಬರದಲ್ಲಿ ಬರುತ್ತೆ, ಗೊಣ್ಣೆ ಹುಳ ಅಂತ ಹೇಳ್ತಾರೆ, ಅದರಿಂದ ಬರುವಂಥ ಹುಳನೇ ರೈನೋಸರಸ್ ಬೀಟಲ್. ಅದು ಕಡ್ದಿನೇ ಈ ಥರ ಆಗಿರೋದು. ಸೊ ಇವಾಗ ನಾವು ಟ್ರೈ ಮಾಡ್ತೀವಿ, ಇದ್ರಲ್ಲಿ ಚೆಕ್ ಮಾಡಿಬಿಟ್ಟು ನೋಡ್ತೀವಿ ಇದರಲ್ಲಿ ಇದೆಯಾ ಅಂತ. ಬಾಗುಂಡ ತೆಗೆದು ನೋಡು, ಇದರಲ್ಲಿ ಇದೇ ನಾನು ಹೇಳಿದ ಗಿಡ. ನೋಡಿ ಅದರಲ್ಲಿ ಏನು ಜೀವನೇ ಇರಲ್ಲ, ಎಳೆದಿದ ತಕ್ಷಣ ಕೈಗೆ ಹಾಗೆ ಬರುತ್ತೆ ನೋಡಿ. ಆ್ಯಂಡ್ ಇಲ್ಲಿ ಒಳಗಡೆ ಕೊಳ್ತೋಗಿರುತ್ತೆ. ಇದು ಇದೆಯಲ್ಲ ನೋಡಿ, ಏನು ಕಾಣ್ತಿದೆ ಇದು ಬಂದು ರೈನೋಸರಸ್ ಬೀಟಲ್ ಕಡ್ದಿರೋ ಗಿಡ. ಕ್ಲೀನಾಗಿ ಎಷ್ಟು ಕ್ಲೀನಾಗಿ ತಿಂದಿದೆ ನೋಡಿ. ಅದು ಇದ್ರೊಳಗಡೆ ಇರುತ್ತೆ ಇವಾಗ ರೈನೋಸರಸ್ ಬೀಟಲ್. ನೋಡೋಣ ಇರಿ, ನೋಡಿ ಇದೆಲ್ಲ ತಿಂದಿರೋದೆ, ಇದು ಕಾಣುತ್ತಲ್ಲ ಕ್ಲೀನಾಗಿ ತಿಂದಿರೋದು. ಗಿಡನ ಕಿತ್ತಾಕನ ಬೇಡ 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 ಬೇಡ, ಅಷ್ಟು ಮಾತ್ರ, ಅದು ಮಾತ್ರ ಕಿತ್ತಾಕು. ಗಿಡ ವೇಸ್ಟ್. ಸುಳ್ಳು ಇನ್ನೊಂದು ಸುಳ್ಳು ನೋಡಿ, ನೋಡ್ತೀರಾ ಹೆಂಗೆ ತಿಂದಿದೆ. ಇದ್ರ ಒಳಗಡೆ ಏನೂ ಇಲ್ಲ. ಇದರದ್ದು ಒಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ಇದು ಒಳಗಡೆ ತಿಂತಾ ಇರುತ್ತೆ, ನಮಗೆ ಗೊತ್ತೇ ಆಗೋಲ್ಲ ನೋಡಿ. ಇದು ಒಣಗೆ ಹೋಗಿದೆ ನೋಡಿ, ಒಳಗಡೆ ಏನೂ ಇಲ್ಲ ನೋಡಿ. ಇದ್ರೊಳಗಡೆ ಏನಾದರೂ ಕಾಣುತ್ತೆ ನಿಮಗೆ? ಏನು ಕಾಣಲ್ಲ ನಿಮಗೆ. ಇದರೊಳಗಡೆ ಇರೋವಂಥ ಎಲ್ಲ ಇದನ್ನು ತಿಂದ್ಬಿಟ್ಟಿರುತ್ತೆ. ಅದು ತಗೊಳ್ಗುಂಡ ಅಥವಾ ಇನ್ನೊಂದು ಕಿಲೋ ಗೊತ್ತಾ ಇಲ್ವಾ? ಕಡ್ದಾಕ, ಇಲ್ಲಾಂದರೆ ಅಲ್ಲಿಗೆ ಇದನ್ನು ಕಡ್ದಾಕ ಸೈಡಿಗೆ ನೋಡು, ಒಳಗಡೆ ಇದೆಯಾ ಹುಳ? ಕಟರ್ ತಂದ. ಕಟರ್ ತಂದಿನಿ ತಗೋ. ಸೈಡಿಗೆ ಇದನ್ನು ಕಲಿ, ನಾರನ್ನ ಕತ್ತರಿಸು. ಸೈಡಿಗೆ ಕತ್ತರಿಸಿ, ಹಿಂಗೆ ಸೈಡಿಗೆ ಕತ್ತರಿಸಿ. ಇಲ್ಲೆಲ್ಲ ಸೈಡಲ್ಲಿ ಇದೆಯಾ ನೋಡೋದು. ಈ ಥರ ಇದ್ದಾಗ ಗಿಡನೇ ಹೋಗಿರುತ್ತೆ. ಇದು ನಮ್ಮ ಪುಣ್ಯಕ್ಕೆ. ಹೊಸ ಸುಳಿ ಏನಾದರೂ ಬಂತು ಅಂದರೆ ಅದು ನಮ್ಮ ಪುಣ್ಯ. ಅದಾದರೆ 90% ಗಿಡ ಇದು ಹೋದಂಗೆನೆ ಲೆಕ್ಕ. ಇದೆಯಾ? ಇಲ್ಲ ಇಲ್ವಾ? ಇದು ಈ ಗರಿ ಕಡ್ದಾಕ ಬರ್ತಾ. ಸರಿ ಬಾ, ಇನ್ನೊಂದಲ್ಲಿ ನೋಡೋಣ. ನೋಡಿ ನಾರ್ಮಲಾಗಿ ಮಾಮೂಲಿ ಗಿಡ ಹೆಂಗಿರುತ್ತೆ ಅಂದರೆ ನೋಡಿ, ಇದಿದೆ ನೋಡಿ, ಇದು ಚೆನ್ನಾಗಿರೋ ಗಿಡ. ಈ ಗಿಡಕ್ಕೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ. ಈ ಗಿಡದಲ್ಲಿ ನೋಡಿ ಸುಳಿ ಎಲ್ಲ ಚೆನ್ನಾಗಿದೆ, ಮತ್ತು ನಿಮಗೆ ಇಲ್ಲಿ ಹೊಸ ಸುಳಿನೂ ಇಟ್ಕೊಂಡಿದೆ ನೋಡಿ ಎಷ್ಟು ಕ್ಲೀನಾಗಿ ನೋಡಿ. ಇದು ಇವಾಗ ಆ ಗಿಡಗಳು ಏನು ಬಂದಿತ್ತು ರೈನೋಸರಸ್ ಬೀಟಲು, ಅದನ್ನು ನಾವು ಹಾಗೆ ಬಿಟ್ಕೊಂಡ್ರೆ
ಅದು ಈ ಗಿಡನೂ ಕಡಿಯುತ್ತೆ, ಎಲ್ಲ ಗಿಡನೂ ಕಡಿಯುತ್ತೆ. ನೋಡಿ ಈ ಗಿಡ ಎಷ್ಟು ಚೆನ್ನಾಗಿದೆ. ಇದು ಅದೇ ವಯಸ್ಸಿನ ಗಿಡ ನೋಡಿ. ಈ ಗಿಡನೂ ಸುಳಿ ಇಟ್ಕೊಂಡಿದೆ ಹೊಸದಾಗಿ, ಎಷ್ಟು ಕ್ಲೀನಾಗಿದೆ. ಇದರಲ್ಲೇ ನಾವು ಹುಳ ತೊಡೆದಿದ್ದು ಅದು ಬುಡದಾಗ ತೋಡಿರುತ್ತೆ ನೋಡಿ. ನೋಡಿ ಈ ರೀತಿ ತೋಡಿರುತ್ತೆ, ಅದು ಒಳಕೋಗಿ ಸೇರ್ಕೊಳ್ಳೋಕ್ಕೆ, ಕಾಂಡದೊಳಕ್ಕೆ. ಇವಾಗ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಮೊನೊಕ್ರೋಟೋಪಸ್ಸು ಅದೇನು ಹಾಕಿದ್ರೂ ನಡೆಯಲ್ಲ. ಅದಕ್ಕೆ ನಾವು ಫೆರೋಮೋನ್ ಟ್ರ್ಯಾಪ್ ಹಾಕ್ಬೇಕಂತ ಹೇಳಿದ್ರು. ಸೊ ಫೆರೋಮೋನ್ ಟ್ರ್ಯಾಪ್ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ, ತೊಗೊಂಬಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇದು ಗಿಡ ಎಷ್ಟು ಚೆನ್ನಾಗಿದೆ, ಸುಳಿ ಇಟ್ಕೊಂಡಿದೆ ಹೊಸದಾಗಿ, ಏನು ತೊಂದರೆ ಇಲ್ಲ, ಇದು ಚೆನ್ನಾಗಿದೆ. ಈ ಗಿಡನೂ ಅಷ್ಟೇ ನೋಡಿ, ಈ ಗಿಡನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೂ ಅಷ್ಟೇ ಕ್ಲೀನಾಗಿದೆ, ಸುಳಿ ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದೆ. ಹೊಸ ಸುಳಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಸೊ ನಿಮ್ಗೆ ಇಷ್ಟು ಚೆನ್ನಾಗಿರೋ ಗಿಡಗಳ ಮಧ್ಯದಲ್ಲಿ ಆ ಥರದ್ದು ಒಂದು 10 ಗಿಡ ಹೋಯ್ತು ಅಂದ್ರೂ ನಿಮ್ಗೆ ತುಂಬ ಲಾಸು. ಯಾಕಂದರೆ 10 ಗಿಡಗಳು ಮತ್ತೆ ಬೆಳೆಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಿಮಗೆ ನಾನು ಆದಷ್ಟು ನಿಮಗೆ ಡೀಟೇಲಾಗಿ ಸಿಂಪಲ್ ವೇಸಲ್ಲಿ, ಅಂದರೆ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಹೇಳ್ತೀನಿ ನಿಮಗೆ ಹೆಂಗೆ ತೊಗೊಬೋದು, ಎಲ್ಲಿ ತೊಗೊಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗಿಡಗಳು ಇವೆಲ್ಲ ನೋಡಿ. ಇದು ಫೈನಲ್ ಸ್ಟೇಜ್ ಆಫ್ ದಿ ಪ್ಲ್ಯಾಂಟ್. ಇದು ಹೆಂಗೆ ಮುರ್ಕೊಂಬಿದ್ದಿದೆ ಈ ರೀತಿ ಇದ್ದರೆ ಅಷ್ಟೇ ಕತೆ. ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ನೋಡಿ. ಎದುರುಗಡೆ ಇರೋ ಗಿಡ ನೋಡಿ, ಎಷ್ಟು ದೊಡ್ಡ ಗಿಡ ಕಾಣುತ್ತಲ್ಲ, ಹಾಗೆ ಈ ಗಿಡ ನೋಡಿ. ಈ ಥರ ಇದ್ದರೆ ನಿಮಗೆ ಲಾಸ್ ಆಗುತ್ತೋ ಇಲ್ವೋ ಹೇಳಿ. ನೋಡಿ ಈ ಕಡೆ ಇರೋ ಗಿಡನೂ ಚೆನ್ನಾಗಿದೆ. ಸೊ ಈ ರೀತಿ ಆಗಬಾರ್ದು ಅಂದರೆ ನೀವು ಫೆರೋಮೋನ್ ಟ್ರ್ಯಾಪ್ ಹಾಕೋದು ತುಂಬ ಉತ್ತಮ. ಫೆರೋಮೋನ್ ಟ್ರ್ಯಾಪ್ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಬಿಡುಗುಂಡ, ಅದರಲ್ಲಿ ಏನೂ ಇರೋಲ್ಲ ಮೋಸ್ಟ್ಲಿ, ಎಲ್ಲ ತಿಂದು ಹೋಗಿದೆ. ಇದೆಯಾ ನೋಡಿ ಕಾಂಡ ತೋರಿಸು ನೋಡಿ, ಏನೂ ಇಲ್ಲ ಅದರಲ್ಲಿ, ಎಲ್ಲ ತಿಂದು ಖಾಲಿ ಮಾಡ್ಕೊಂಡು ಹೋಗಿದೆ. ಏನೂ ಇಲ್ಲ. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ನೋಡೋಣ ಇರಿ, ನಿಮ್ಗೆ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ. ಇದು ನೋಡಿ, ಇದು ದೊಡ್ಡ ತೆಂಗಿನ ಗಿಡ ನೋಡಿ, ಇದು ಸೈನು. ಆ ಥರ ವಿ ಶೇಪಲ್ಲಿ ಕಟ್ ಮಾಡಿದೆ ಅಂದರೆ ಇದು ರೈನೋಸರಸ್ ಬಿಟ್ಲ್ ಕೆಲಸನೇ ಅಂತ. ಇದು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದು ಪಕ್ಕ ರೈನೋಸರಸ್ ಬಿಟ್ಲ್ ಕೆಲಸನೇ ನೋಡಿ. ಇದು ಇಷ್ಟು ದೊಡ್ಡ ಗಿಡ, ಇಷ್ಟು ದೊಡ್ಡ ಗಿಡನ ನಿಮ್ಗೆ ಅದು ಹೀಗೆ ಬಿಟ್ಟರೆ ಅದು ಕಾಂಡನ ತಿಂದ್ಕೊಂಡು ಏನೂ ಬಿಡಲ್ಲ. ನಿಮಗೆ ಇನ್ನೂ ಒಂದು ಗಿಡ ಇದೆ ತೋರಿಸ್ತೀನಿ, ಅದು ಹೇಗೆ ಕ್ಲೀನಾಗಿ ಕಟ್ ಮಾಡಿ ತಿಂದಿರುತ್ತೆ ನೋಡಿ. ಗುಂಡ ಇಲ್ವಾ, ಗುಂಡ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ತಿಂದಿರೋದೆ. ಅದು ಕಾಣುತ್ತಾ, ಇಲ್ಲಿ ಕಾಣುತ್ತಾ, ಇಲ್ಲಿ ನಿಮಗೆ ಇದೆಲ್ಲ ತಿಂದಿರೋದೆ, ತಿಂದು ಹೋಗಿರೋದು. ನೋಡು ಗುಂಡ, ಇಲ್ಲೆಲ್ಲಾದ್ರೂ ಇದೆಯಾ? ನೋಡಿ ಇಲ್ಲಿ ತಿಂದಿದೆ. ಇದ್ರೊಳಗಡೆ ಎಲ್ಲಾದ್ರೂ ಇರುತ್ತೆ ನೋಡ್ಕೊಂಡ. ಈ ಥರ ಇದ್ರಲ್ಲಿ ನೋಡು, ಪರ್ದೆಲಿ ಹ್ಞೂ ತಿಂದಿರೋದೆ ನೋಡು. ಒಳಗಡೆ ಇದೆಯಾ ನೋಡಿ ಎಲ್ಲಾದ್ರೂ. ನಿಧಾನ ಕುಡ್ಕು, ಇದರಲ್ಲಿ ಇರುತ್ತೆ. ನೋಡಿ ಕುಡಿ ನೋಡಿ, ಇದೆಲ್ಲ ತಿಂದು ಈಚೆ ಹಾಕಿರೋದು ನೋಡಿ. ಕಾಣುತ್ತಲ್ಲ, ಇದೆಲ್ಲ ತಿಂದಿರೋದೆ. ಹೇಗೆ ತಿಂದು ಖಾಲಿ ಮಾಡಿದ್ದಾನೆ. ಒಳಗಡೆ ನೋಡು, ಇಲ್ಲೆಲ್ಲಾದ್ರೂ ಇಲ್ಲಿ ತಿಂತಾ ಇರುತ್ತೆ.
ಅಲ್ಲಿಲ್ಲ ಬಿಡು, ಒಳಗಡೆನೇ ಇದೆ ಇದು. ಒಳಗಡೆ ಇಲ್ಲೆಲ್ಲೋ ಸೇರ್ಕೊಂಡಿದೆ, ಇಲ್ಲೆಲ್ಲೋ ಮೇಲೆ ಇದೆ. ಇದೆಯಾ? ಅದಲ್ಲ, ಇನ್ನೂ ಒಂದು ಗಿಡ ನಾನು ನೋಡಿದ್ದೆ. ಇನ್ನೂ ಹಾಂ ಇಲ್ಲಿದೆ, ತೋರಿಸ್ತೀನಿ ರೀ ನಿಮಗೆ. ಏನು ತೊಗೊಂಬರ್ತೀಯಾ ಮಚ್ಚ? ಹಾಂ ತೊಗೊಂಬ. ನಿಮಗೆ ಇಲ್ಲಿ ಇನ್ನೂ ಒಂದು ಗಿಡ ತೋರಿಸ್ತೀನಿ ಬನ್ನಿ. ನೋಡಿ ಕ್ಲಿಯರಾಗಿ ಕಾಣುತ್ತೆ, ತಿಂದು ಖಾಲಿ ಮಾಡಿರೋದು ನೋಡಿ. ಇಲ್ಲಿ ನೋಡ್ತೀರಾ, ಇದೇನಿದೆಯಲ್ಲ ಇದು ನೋಡಿ, ಇದೆ ರೈನೋಸರಸ್ ಬೀಟಲ್ದು ಕೆಲಸ. ನೋಡಿ ಎಷ್ಟು ಕ್ಲೀನಾಗಿ ತಿಂದುಬಿಟ್ಟಿದೆ ಇದು. ಅದು ಸುಳಿ ಪಕ್ಕದಲ್ಲೇ ತಿಂದಿದೆ. ನೆಕ್ಸ್ಟು ಸುಳಿ ತಿಂದರೆ ಸುಳಿನೇ ಹೋಗುತ್ತೆ ನೋಡಿ. ಇದು ಇಷ್ಟು ಚೆನ್ನಾಗಿರೋ ಗಿಡ, ಏನೋ ತಿಂದು ಖಾಲಿ ಮಾಡಿದೆ. ಮತ್ತು ಅದೊಂದು ಶೇಪಲ್ಲಿ ಕಟ್ ಮಾಡುತ್ತೆ ಅಂತ ನೋಡಿ, ಇದೆಲ್ಲ ಕಟ್ ಮಾಡಿರೋದೆ ನೋಡಿ. ಕಜ್ಜ ಇದೆ, ಅದರ ಹತ್ರ ಹೋಗೋದು ಬೇಡ ಇವಾಗ, ಬಿಸಿಲು. ಕಚ್ಚಿದ್ರೆ ರೆಸ್ಟ್ ತೊಗೊಬೇಕಾಗುತ್ತೆ 3 ಡೇಸು. ಸೊ ನಿಮಗೆ ಈ ರೀತಿ ಕಚ್ಚೋದ್ರಿಂದ ಈ ಥರ ದೊಡ್ಡ ದೊಡ್ಡ ಗಿಡಗಳೇ ಹಾಳಾಗೋಗುತ್ತವೆ. ಸೊ ಅದರಿಂದ ನೀವು ಆದಷ್ಟು ಬೇಗ ಅದನ್ನು ನೋಡಿ ಅದಕ್ಕೆ ಫೆರೋಮೋನ್ ಟ್ರ್ಯಾಪು ಹಾಕೋದು ತುಂಬ ಉತ್ತಮ. ನಮ್ಮದು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಾವು ನೋಡೋಣ ಇದು ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನಮ್ಗೆ ಈ ಸತಿನೇ ಫಸ್ಟ್ ಟೈಮ್ ಬಂದಿರೋದು, ಯಾಕಂದರೆ ನಾವು ದನದ ಗೊಬ್ಬರ ಈ ಸತಿನೇ ಹೊಡೆಸಿದ್ದು. ಇಲ್ಲಾಂದರೆ ನಮಗೆ ಬರ್ತಾ ಇರಲಿಲ್ಲ, ಯಾವತ್ತೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನೋಡೋಣ ಬನ್ನಿ, ಇನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡೋಣ. ಈ ಗಿಡದಲ್ಲೂ ಕಡ್ದಿದೆ ನೋಡಿ, ಕಾಣತ್ತಾ? ಇದು ಕಡ್ದಿರೋದೆ, ಇದರಲ್ಲಿ ಏನೂ ಇರಲ್ಲ ನೋಡಿ, ಕಡ್ದಿದೆ. ಸುಳಿ ಏನೂ ಆಗಿಲ್ಲ ಇದು, ಬಟ್ ಆದರೆ ಕೆಳಗಡೆ ಕಡ್ದಿದೆ. ಸೊ ನಾವು ಆದಷ್ಟು ಬೇಗ ಇದನ್ನು ನೋಡಿಕೊಂಡು ಎಚ್ಚೆತ್ಕೊಂಡು ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಇದಕ್ಕೆ ಮೊನೊಕ್ರೋಟೋಪಸ್ಸು ಅಥವಾ ಬೇರೆ ಇನ್ನೇನೇ ಈ ಸ್ಮೆಲ್ ಬರೋವಂಥ ಐಟಮ್ಗಳು ಏನೇ ಹಾಕಿದ್ರೂ ವರ್ಕ್ ಆಗೋಲ್ಲ. ನಾನು ನಿಮ್ಗೆ ಹೇಳ್ತಿದ್ನಲ್ಲ ರೈನೋಸರಸ್ ಬೀಟಲ್ದು ಪ್ರಾಬ್ಲಮ್ ಅಂತ. ರೈನೋಸರಸ್ ಬೀಟಲ್ದು ಪ್ರಾಬ್ಲಮ್ ಬಂದಾಗ ನೀವು ಯಾವುದೇ ರೀತಿ ಮೊನೊಕ್ರೋಟೋಪಸ್ಸು ಇನ್ನೊಂದು ಮತ್ತೊಂದು ಏನೇ ಹಾಕಿದ್ರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು ನೀವು ಪ್ರತಿ ಗಿಡದಲ್ಲೂ ನಾವು ಎಷ್ಟು ಸತಿ ಹುಡ್ಕಿದ್ವಿ ನೋಡಿದ್ರಿ ನೀವು, ಸಿಗಲ್ಲ. ಅದು ಕಷ್ಟ, ತುಂಬ ಕಷ್ಟ ಸಿಗೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈ ರೀತಿಯ ಟ್ರ್ಯಾಪ್ಗಳನ್ನ ಹಾಕಬೇಕು. ಟ್ರ್ಯಾಪ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಅದನ್ನು ಹುಡ್ಕೋದಕ್ಕಿಂತ ನೀವು ಹಾಕಿರೋ ಟ್ರ್ಯಾಪ್ಗೆ ಅದು ಬಂದು ಬೀಳುತ್ತೆ. ಸೊ ಬೇಸಿಕ್ಲಿ ಇದು ಬಕೆಟು ನಿಮಗೆ ಸಿಗುತ್ತೆ, ನಿಮಗೆ ರೆಡಿಮೇಡ್ ಸಿಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಈ ಕಡೆ ಹಾರ್ಡ್ ಸಬ್ಸ್ಟೆನ್ಸ್ ಇರುತ್ತೆ ಮತ್ತು ಒಳಗಡೆ ಸಾಫ್ಟ್ ಇರುತ್ತೆ. ಆ್ಯಂಡ್ ಈ ಥರ ಹೋಲ್ಸ್ ಇರುತ್ತೆ. ಈ ಥರ ಹೋಲ್ಗಳಿದ್ದಾಗ ಇದು ಒಳಗಡೆ ಒಂದು ಔಷಧಿ ಇರುತ್ತೆ. ಔಷಧಿ ನಾನು ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ ನೋಡಿ. ಇದೇ ಔಷಧಿ. ಈ ಔಷಧಿ ಅಂದರೆ ಇದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಲ್ಯೂರ್ ಅಂತಾರೆ ಇದನ್ನು. ಲ್ಯೂರ್ ಅಂದರೆ ಏನು ಅಂದರೆ, ಈ ಗಂಡು ಗಿಡಗಳಿಗೂ ಹೆಣ್ಣು ಗಿಡಗಳು ಏನಿರ್ತವೆ, ಒಂದು ನಿಮಿಷ. ಸೊ ಈ ಗಂಡು ಹುಳುಗಳು ಏನಿರುತ್ತವಲ್ಲ, ಗಂಡು ಹುಳುಗಳನ್ನ ಹೆಣ್ಣು ಹುಳುಗಳಿಗೆ ಸ್ಪರ್ಮ್ನ ಸ್ಮೆಲ್ನ ತೋರಿಸಿ ಅಟ್ರ್ಯಾಕ್ಟ್ ಮಾಡೋದು. ಸೊ ಬೇಸಿಕ್ಲಿ ಈ ರೀತಿಯ ಕ್ಯಾಟ್ರಿಜ್ ಇರುತ್ತೆ ನಿಮಗೆ. ಈ ರೀತಿಯ ಕ್ಯಾಟ್ರಿಜ್ ಇದ್ದಾಗ ನಿಮಗೆ ಇದನ್ನು ನಿಮಗೆ ಇಲ್ಲಿ ಒಂದು ಹೋಲ್ ತೋರಿಸ್ತಿರ್ತಾರೆ, ಕಾಣುತ್ತೆ ನಿಮಗೆ ಹೋಲ್ ಅಥವಾ ಉಂಡ ಈ ಥರದ್ದೊಂದು ಜಾಗನೂ ರೆಡಿ ಮಾಡಿಟ್ಟಿರ್ತಾರೆ. ಸೊ ನೀವು ಅದಕ್ಕೆ ಈ ಥರದ ಲ್ಯೂರ್ನ ಇಲ್ಲಿ ಓಪನ್ ಮಾಡಿ ನೀವು ಇಲ್ಲಿಗೆ ಸಿಗಿಸ್ಬಿಟ್ಟು ಇದಕ್ಕೆ ನೀವು ಇಲ್ಲಿ ಕೆಳಗೆ ತೋರಿಸು, ಒಂದು ಸ್ವಲ್ಪ ಇಷ್ಟು ಒಂದು ಚೂರು ನೀರನ್ನ ಹಾಕ್ಬಿಟ್ಟು, ನೀರು ಹಾಕಿದ್ರೆ ಸಾಕು, ಬೇರೆ ಏನು ಬೇಡ. ನೀರು ಹಾಕಿ ಈ ರೀತಿ ಕ್ಲೋಸ್ ಮಾಡಿ ಮರಕ್ಕೆ ಕಟ್ಟಿಬಿಡ್ಬೇಕು ನಿಮಗೆ ಕ್ಲೀನಾಗಿ. ಸೊ ನಾವು ಮರಕ್ಕೆ ಕಟ್ಟೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಹಾರ್ಡ್ ಸಬ್ಸ್ಟೆನ್ಸ್ ಇರುತ್ತೆ, ಯಾಕಂದರೆ ಅದು ಹತ್ತಬೇಕು ಕ್ಲೀನಾಗಿ ಅಂತ, ಅಲ್ಲೇ ಇರಲಿ ಹತ್ತಬೇಕು ಕ್ಲೀನಾಗಿ ಅಂತ. ಅದು ಒಳಗಡೆ ಬಂದರೆ ನಿಮ್ಗೆ ಸಾಫ್ಟ್ ಇರುತ್ತೆ, ಒಳಗಡೆ ಅದು ಮೇಲ್ಗಡೆ ಹತ್ತದೇ ಇರೋ ಥರ. ಸೊ ಟ್ರ್ಯಾಪ್ ಆಗುತ್ತೆ ಒಳಗಡೆ. ಸೊ ಇದನ್ನು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ಕಟ್ ಮಾಡಿದ್ದೀವಿ. ಸೊ ಒಳಗಡೆ ಅದೇನಿದೆ ಸಬ್ಸ್ಟೆನ್ಸು ಇದ್ರದ್ದು ಸಬ್ಸ್ಟೆನ್ಸ್ ಇರುತ್ತೆ. ಇದು ಆರ್ಗ್ಯಾನಿಕಲಿ ಮಾಡೋವಂಥ ಮೆಥಡ್, ಇದೇನು ಕೆಮಿಕಲಿ ಎಲ್ಲ ಮಾಡೋದು, ಇದು ಆ್ಯಕ್ಚುಲಿ ಸೈಂಟಿಫಿಕ್ಲಿ ಅಂತ ಹೇಳ್ಬೋದು. ಸೊ ಇದಾದಮೇಲೆ ಈ ರೀತಿ ಹಾಕಿದ್ಮೇಲೆ ನಿಮಗೆ ಇಲ್ಲೇ ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ಈ ಲಾಕಿಂಗ್ ಸಿಸ್ಟಮಲ್ಲಿ ನೀವು ಲಾಕ್ ಮಾಡಿಬಿಟ್ಟು ಇದನ್ನು ಈ ಕಡೆ ಒಂದು ಸೈಡ್ ಲಾಕ್ ಮಾಡಿ, ಇನ್ನೊಂದು ಸೈಡ್ಗೆ ಸ್ವಲ್ಪ ನೀರು ಹಾಕಬೇಕು. ನೀರು ನಿಮಗೆ
ನೀರು ಹಾಂ ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಸೊ ನೀರು ಹಾಕಿ ನೀವು ಅದನ್ನು ಲಾಕಿಂಗ್ ಮಾಡಿ ಸೊ ಈ ಥರ ಲಾಕ್ ಆಗುತ್ತೆ. ಅದಾದಮೇಲೆ ಕಂಬಿಗೆ ಕಟ್ಟಿಬಿಟ್ಟು ಈ ಮರಕ್ಕೆ ಕಟ್ಬಿಡ್ಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನು ತೆಂಗಿನ ಗಿಡಕ್ಕೆ ಕಟ್ಟೋದಲ್ಲ, ತೆಂಗಿನ ಗಿಡದ ಪಕ್ಕದ ಸಾಲಲ್ಲಿ ಬೇರೆ ಗಿಡಗಳಿರುತ್ತಲ್ಲ ಆ ಥರದಲ್ಲಿ ಕಟ್ಟಬೇಕು. ಆ್ಯಂಡ್ ಇದನ್ನು ನಿಮಗೆ ಅವರು ರೆಕಮೆಂಡ್ ಮಾಡೋ ರೀತಿಯಲ್ಲಿ ಹೇಳಿದ್ರೆ ಎಕರೆಗೆ 2 ಹಾಕಬೇಕು. ಎಕರೆಗೆ 2 ಹಾಕಿದ್ರೆ ನಿಮಗೆ ಅವಾಗ ಇದು ಸಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ ಅಂತಾರೆ. ಬಟ್ ಆದರೆ ಇದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಿಂದನೂ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಆದರೆ ಎಕರೆಗೆ 2 ಹಾಕಿ. ಸೊ ಇದನ್ನ ತೋರಿಸ್ತೀನಿ ಕಟ್ಟೋದು ಅಂತ. ನೋಡಿದ್ರಲ್ಲ, ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ಮತ್ತು ಇದು ಭೂಮಿ ಮಟ್ಟದಿಂದ ಒಂದು 4-5 ಅಡಿ ಹೈಟಿಗೆ ಇಟ್ಕೊಂಡ್ರೆ ಸಾಕು. ಆ್ಯಂಡ್ ಈ ರೀತಿ ತಗಲಾಕ್ಬಿಟ್ರೆ ನೀವು ಇರುತ್ತೆ. ಆ್ಯಂಡ್ ಇದು ವಾರಕ್ಕೊಂದ್ಸತಿ ಕ್ಲೀನ್ ಮಾಡಬೇಕು. ವಾರಕ್ಕೊಂದ್ಸತಿ ನೀವು ಬಂದಾಗ ಹುಳುಗಳು ಇದ್ರಲ್ಲಿ ಬಿದ್ದಿರುತ್ತವೆ. ನಾನು ತೋರಿಸ್ತೀನಿ ನಿಮಗೆ ವೀಡಿಯೋ ಮಾಡಿ ಹುಳುಗಳು ಬಿದ್ದಿರೋದು. ವಾರಕ್ಕೊಂದ್ಸತಿ ಈ ಥರ ಬಂದು ಹುಳುಗಳು ಬಿದ್ದಿರೋದನ್ನು ತೆಗೆದು ಭೂಮಿಲಿ ಹಾಕಿ ಸುಟ್ಟಾಕ್ಬಿಡ್ಬೇಕು ಕಂಪ್ಲೀಟಾಗಿ. ಮತ್ತು ನೀರು ಚೇಂಜ್ ಮಾಡ್ಬಿಟ್ಟು ಇಡಬೇಕು ಅಷ್ಟೇ. ಇದ್ರದ್ದು ಈ ಒಂದು ಲ್ಯೂರ್ ಏನಿದೆ ಓಪನ್ ಮಾಡಿದ್ರಿಂದ ನಿಮಗೆ 4 ತಿಂಗಳು ಕೆಲಸ ಮಾಡುತ್ತೆ. ಸೊ ಯಾವುದೇ ಹವಾಮಾನ ಇದ್ದರೂ ಯಾವುದೇ ವೆದರ್ ಕಂಡೀಷನ್ಸಲ್ಲೂ 4 ತಿಂಗಳು ಕೆಲಸ ಮಾಡುತ್ತೆ. ಆ್ಯಂಡ್ ಇದು ನಿಮ್ಗೊಂದು 200-250 ರೂಪಾಯಿ ಬೀಳುತ್ತೆ ಆ ಲ್ಯೂರು. ಈ ಟ್ರ್ಯಾಪ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಬಕೆಟ್ ಒಂದು 100-150 ರೂಪಾಯಿಗೆ ಸಿಗುತ್ತೆ. ಓಕೆನಾ? ಅದು ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಓಕೆನಾ? 1 week later. ಇವತ್ತಿಗೆ 1 ವಾರ ಆಗಿದೆ ಬಕೆಟ್ ಇಟ್ಟು. ಇವಾಗ ಚೆಕ್ ಮಾಡಿ ನೋಡಿಸ್ತೀನಿ ಬನ್ನಿ, ನಿಮಗೆ ರಿಸಲ್ಟ್ ತೋರಿಸ್ತೀನಿ ಬನ್ನಿ. ಈ ಬಕೆಟ್ ಒಳಗಡೆ ಹುಳ ಬಿದ್ದಿದ್ದಾವ ಇಲ್ವಾ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಬನ್ನಿ, ಬಾ ಹತ್ರ ತೊಗೊಂಬ ತೋರಿಸು, ಕುಡಿಲಿ. ಬಕೆಟ್ ಒಳಗಡೆ ಹುಳಗಳು ನಿಮಗೆ ಕಾಣ್ತಿದ್ದಾವ ನೋಡಿ, ಎಷ್ಟು ಹುಳಗಳು ಬಿದ್ದಿದ್ದಾವೆ. ನೀರು ಕಮ್ಮಿಯಾಗಿದೆ, ನೀರು ಬಿಸಿಲಿಗೆ ಕಮ್ಮಿಯಾಗಿರುತ್ತೆ. ಬಟ್ ಹುಳುಗಳನ್ನು ನೋಡಿ ಎಷ್ಟು ಹುಳುಗಳಿದ್ದಾವೆ. ಗುಂಡ ಇದನ್ನು ಬಕೆಟ್ನ ಬಿಚ್ಚಿಬಿಟ್ಟು ಈ ಟಬ್ಗೆ ಹಾಕುಗುಂಡ. ಟಬ್ಗೆ ಹಾಕು ಬಾ. ಕಾಣುತ್ತಾ ಎಷ್ಟು ಹುಳುಗಳು ಬಿದ್ದಿದ್ದಾವೆ ನೋಡಿ. ಇದೇ ರೈನೋಸರಸ್ ಬೀಟಲ್. ಈ ಐಡಿಯಾ ಹೇಗಿದೆ ನೋಡಿ. ನೀವು ಅದನ್ನು ಹುಡ್ಕೊಂಡು ಹೋಗೋದ್ರ ಬದಲು ಅವುಗಳೇ ನಿಮ್ಮನ್ನು ಹುಡ್ಕೊಂಬರ್ತವೆ ನೋಡಿ. ನಿಮ್ಗೆ ಅನಿಸುತ್ತಾ ಇಷ್ಟಿದೆ ನಿಮ್ಮ ತೋಟದಲ್ಲಿ. ಮತ್ತೆ ನೋಡಿ ಹೊಸ್ದಾಗಿ ಮತ್ತೆ ನಾವು ನೀರನ್ನ ಚೇಂಜ್ ಮಾಡಿ ಬೇರೆ ನೀರನ್ನ ಹಾಕ್ಬಿಟ್ಟು ಮತ್ತೆ ಇಡ್ತಾಯಿದ್ದೀವಿ. ಯಾಕಂದರೆ ಇದು 4 ತಿಂಗಳು ಇರುತ್ತೆ. 4 ತಿಂಗಳು ಹಾಗೆ ಇರುತ್ತೆ. 4 ತಿಂಗಳು ನೀವೇನು ಚೇಂಜ್ ಮಾಡಬೇಕಾಗಿಲ್ಲ ಲ್ಯೂರ್ನ. ಸೊ ನಿಮಗೆ ಇದು ಬೆಸ್ಟ್ ಐಡಿಯಾ. ಯಾರೇ ನೀವೇನೇ ತೆಂಗಿನ ಗಿಡಗಳನ್ನ ಇಟ್ಕೊಂಡಿದ್ದೀರ ನಿಮ್ಮ ತೋಟದಲ್ಲಿ, ಮತ್ತು ಈ ಥರ ಹುಳುಗಳು ಕಡಿತಿದ್ದಾವೆ ಅಂದರೆ ಈ ರೀತಿ ಮಾಡೋದ್ರಿಂದ ನಿಮಗೆ 99% ನಿಮಗೆ ತೊಂದರೆನೇ ಇರಲ್ಲ. ಅಷ್ಟೇ, ಮುಗೀತು. ನೋಡಿದ್ರಲ್ಲ, ಮತ್ತೆ ನೋಡಿ ತೋರಿಸ್ತೀನಿ. ಹುಳುಗಳು ಎಷ್ಟು ಹುಳುಗಳಿದ್ದಾವೆ ನೋಡಿ, ಕಾಣ್ತಿದ್ದಾವಲ್ಲ. ಇವೆಲ್ಲ ಇದೇ ರೈನೋಸರಸ್ ಬೀಟಲ್. ನಿಮಗೆ ಕ್ಲೀನಾಗಿ ಕಾಣುತ್ತೆ. ನಿಮಗೆ ನೋಡಿ ಇಲ್ಲಿ ಕಾಣುತ್ತಲ್ಲ, ರೈನೋಸರಸ್ ಥರದ್ದು ಕೊಂಬು ಕಾಣುತ್ತಾ ನೋಡಿ. ಇದೆ, ಇವುಗಳೇ ಕಡಿಯೋದು. ಯಾವ ಗಿಡನೂ ಬಿಡಲ್ಲ, ಎಲ್ಲ ಗಿಡನೂ ಹಾಳು ಮಾಡುತ್ತವೆ ನೋಡಿ. ಇಲ್ಲಿ ಕಾಣುತ್ತೆ, ಕ್ಲೀನಾಗಿ ಕಾಣುತ್ತಾ ಇಲ್ಲಿ ನಿಮಗೆ. ಇಲ್ಲಿ ಕಾಣುತ್ತೆ ನೋಡಿ ಅದರಲ್ಲಿ. ಇಷ್ಟೇ ಕೆಲಸ. ಸೊ ಇದು ಇನ್ನೂ ಒಂದು ಬಕೆಟು. ಟೋಟಲ್ ನಾವು 5 ಬಕೆಟ್ ಇಟ್ಟಿದ್ವಿ ನಮ್ಮ ತೋಟದಲ್ಲಿ. ಇನ್ನೂ ಒಂದು ಬಕೆಟ್ ತೋರಿಸ್ತೀನಿ ನೋಡಿ ಎಷ್ಟಿದ್ದಾವೆ ಅಂತ. ಇದರಾಗಲೇ 10 ಇದ್ದಾವೆ. ಇದರಲ್ಲಂತೂ ಸಿಕ್ಕಾಪಟ್ಟೆ ಇದ್ದಾವೆ ನೋಡಿದ್ರಲ್ಲ, ಎಷ್ಟು ಹುಳುಗಳಿದ್ದಾವೆ. ಒಂದೇ ವಾರಕ್ಕೆ ಎಷ್ಟು ಹುಳುಗಳು ಬಿದ್ದಿದ್ದಾವೆ ನೋಡಿ. ಈ ರೀತಿ ಮಾಡ್ತಾ ಹೋದರೆ ನೀವು ಕಾಲಕ್ರಮೇಣ
ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಅದರಾಗಿನ ಇದಕ್ಕೆ ಜಾಸ್ತಿ ಇದ್ರೆ ಜಾಸ್ತಿ ಇದೆ. ಮತ್ತು ನೀರು ಹೊಸ ನೀರು ತುಂಬಿಟ್ಟಿಡಬೇಕು. ನೋಡಿ ಒಳಗಡೆ ಎತ್ಕೊ, ನಾನು ಬಕೆಟ್ ಇಟ್ಕೊತೀನಿ. ಇನ್ನೂ ಒಂದು ಬಕೆಟ್ನ ನೋಡೋಣ. ಓಕೆ, ಇನ್ನೊಂದು ಬಕೆಟಲ್ಲೂ ನೋಡಿಬಿಟ್ಟು ನಿಮ್ಗೆ ಅಲ್ಲಿ ಅವಾಗ ಇನ್ನೂ ಐಡಿಯಾ ಬರುತ್ತೆ ಕ್ಲೀನಾಗಿ. ಎಷ್ಟಿದೆ ಲೆಕ್ಕ ಮಾಡ್ತಾ ಇದೆಯಾ? ಜಾಸ್ತಿ ಇದೆ, 20 ಸಾಧ್ಯ ಹೋಗಿ. ಇಲ್ಲಿ ಇನ್ನೂ ಒಂದು ಬಕೆಟ್ ಇದೆ. ನೋಡಿ ಇದರಲ್ಲೂ ಬಿದ್ದಿದ್ದಾವೆ. ಈ ಥರ ಮತ್ತೆ ಹೊಸ ನೀರನ್ನ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ಸುಮ್ಮನೆ ಈ ರೀತಿ ಸಿಕ್ಕಿದ್ರೆ ಸಾಕು. ಇದಕ್ಕೇನು ಎಕ್ಸ್ಟ್ರಾ ಇನ್ನೇನು ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಂಬಿಡಿ. ಹಂಗೆ ಮತ್ತು ಈ ಹುಳುಗಳನ್ನು ನೀವು ಮತ್ತೆ ಕೆಳಗೆ ಬಿಡಬಾರ್ದು. ಇವುಗಳನ್ನ ತೊಗೊಂಡೋಗಿ ಸುಟ್ಟಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಇವುಗಳನ್ನೆಲ್ಲ ಮತ್ತೆ ನೀವು ಭೂಮಿ ಒಳಗೆ ಹಾಕಲೇಬೇಡಿ. ಭೂಮಿ ಒಳಗೆ ಹಾಕಿದ್ರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇವುಗಳನ್ನೆಲ್ಲ ದಯವಿಟ್ಟು ಸುಟ್ಟಾಕ್ಬಿಡಿ. ನೋಡಿ ಇದರಲ್ಲಿ ಇಷ್ಟಿದೆ. ಹಾಂ, ನೋಡಿದ್ರಲ್ಲ, ಟೋಟಲ್ ಎಷ್ಟಿದ್ದಾವೆ. ಒಂದು ವಾರಕ್ಕೆ ಬಿದ್ದಿರೋ ಹುಳುಗಳು. ನೀವು ಅನ್ಕೊಬೋದು ಏನಕ್ಕೆ ಈ ಥರ ಆಗ್ತಿತ್ತು ನಮ್ಮ ತೋಟದಲ್ಲಿ ಅಂತ. ನೋಡಿ ಇವುಗಳಿಂದನೇ ಎಷ್ಟಿದ್ದಾವೆ ನೋಡಿ ಇಲ್ಲಿ. ನೋಡಿದ್ರಲ್ಲ, ಇದು ರೈನೋಸೆರಸ್ ಬೀಟಲ್. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲ್ಲ. ಮುಂದಕ್ಕೆ ಸುಳಿ ಕಡಿಯೋದು, ಗಿಡಗಳು ಹಾಳಾಗೋದು ಎಲ್ಲ ಆಗಲ್ಲ. ನನಗನ್ಸೋ ಪ್ರಕಾರ ಇದು ಬೆಸ್ಟ್ ಐಡಿಯಾ. ನಿಮ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಕೂಡ. ಬೇರೆಯವ್ರ ತೆಂಗಿನ ಗಿಡ ಯಾರ್ಯಾರು ನೆಟ್ಟಿರ್ತಾರೆ, ಏನೇನು ಈ ಥರ ಪ್ರಾಬ್ಲಮ್ ಆಗಿರುತ್ತೆ ಅವರೆಲ್ಲರಿಗೂ ಹೆಲ್ಪ್ ಆಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.